ನೀವಿಲ್ಲಿ ಗಮನಿಸಬಹುದು, ಇಲ್ಲಿ ಒಂದು ದೊಡ್ಡ ತ್ರಿಭುಜ ಇದೆ. ಈ ದೊಡ್ಡ ತ್ರಿಭುಜದ ಒಳಗೆ ಕೆಲವು ಗೆರೆಗಳನ್ನ ಎಳೆದಾಗ ಈ ದೊಡ್ಡ ತ್ರಿಭುಜವನ್ನ ಚಿಕ್ಕ ತ್ರಿಭುಜಗಳನ್ನಾಗಿ ವಿಭಾಗಿಸ್ತಾ ಇದೆ. ಹಾಗೆ ಕೆಲವು ಕೋನಗಳನ್ನ ನೀಡಿದ್ದಾರೆ. ನಾನು ಈ ಒಂದು ವಿಡಿಯೋದಲ್ಲಿ ಈ ತೀಟಾ ಕೋನದ ಅಳತೆಯನ್ನ ಕಂಡುಹಿಡಿಯುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ. ನೀವು ಗಮನಿಸಬಹುದು, ಇಲ್ಲಿ ನಮಗೆ ಈ ಕೋನ 90 ಡಿಗ್ರಿ ಅಂತ ಹೇಳಿ ನೀಡಿದ್ದಾರೆ. ಹಾಗೆ ಇದು ಸಹ 90 ಡಿಗ್ರಿ ಆಗಿದೆ. ಈ ಕೋನದ ಅಳತೆ ಸಹ 90 ಡಿಗ್ರಿ ಆಗಿದೆ. ಹಾಗೆ ಈ ಕೋನದ ಅಳತೆಯನ್ನು 32 ಡಿಗ್ರಿ ಅಂತ ನೀಡಿದ್ದಾರೆ. ನಾನಿಲ್ಲಿ ಕಂಡುಹಿಡಿಬೇಕಾಗಿರೋದು ಈ ತೀಟಾ ಕೋನದ ಅಳತೆ ಆಗಿದೆ. ನೀವಿಲ್ಲಿ ಗಮನಿಸಿದ್ರೆ ಈ ತೀಟಾ ಕೋನ ಮತ್ತು ಇಲ್ಲಿರುವಂತಹ ಕೋನ, ಈ ಒಂದು ಕೋನ, ಇವು ಪಾರ್ಶ್ವ ಕೋನಗಳಾಗಿದ್ದು ಇವೆರಡರ ಮೊತ್ತ 90 ಡಿಗ್ರಿಗೆ ಸಮ ಆಗಿದೆ ಅಂತ ಹೇಳಿ ನೀವು ಗಮನಿಸ್ತಾ ಇದ್ದೀರಾ. ಹಾಗಾಗಿ ಈ ಎರಡು ಕೋನಗಳು ಪೂರಕ ಕೋನಗಳಾಗ್ತವೆ, ಕಾಂಪ್ಲಿಮೆಂಟ್ರಿ ಆಂಗಲ್ಸ್ ಆಗ್ತವೆ. ಪರಿಪೂರಕ ಕೋನಗಳಲ್ಲ, ಪೂರಕ ಕೋನಗಳು. ಅಂದ್ರೆ ಈ ಎರಡು ಕೋನಗಳ ಮೊತ್ತ 90 ಡಿಗ್ರಿಗೆ ಸಮ ಆಗಿರುತ್ತೆ. ಹಾಗಾದ್ರೆ ಈ ಕೋನದ ಅಳತೆ ಎಷ್ಟು ಅಂತ ನೋಡಿದ್ರೆ ಅದು 90 ಡಿಗ್ರಿ ಮೈನಸ್ ತೀಟಾ ಆಗಿದೆ. ನಾವು ಈ ತೀಟಾದ ಬೆಲೆಯನ್ನ ಅನೇಕ ವಿಧಾನಗಳನ್ನ ಬಳಸಿ ಕಂಡುಹಿಡಿಯಬಹುದು. ಅದರಲ್ಲಿ ಅತ್ಯಂತ ಸುಲಭ ವಿಧಾನದಿಂದ ನಾವೀಗ ಕಂಡುಹಿಡಿತಾ ಇದ್ದೇವೆ. ಈಗ ನಿಮಗೆ ಗೊತ್ತಿದೆ, ಈ ಒಂದು ತ್ರಿಭುಜ ಏನಿದೆ, ಈ ತ್ರಿಭುಜದ 3 ಒಳಕೋನಗಳು ಇಲ್ಲಿವೆ. ಈ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಅನ್ನುವಂತಹ ತ್ರಿಭುಜಗಳ ಗುಣಲಕ್ಷಣವನ್ನ ಬಳಸಿ ನಾವು ತೀಟಾದ ಬೆಲೆಯನ್ನ ಕಂಡುಹಿಡಿಯಬಹುದು ಅನ್ನಿಸ್ತಾ ಇದೆ. ಯಾಕೆಂದ್ರೆ ಇದರ ಬೆಲೆ ಗೊತ್ತಿದೆ ನಮಗೆ, ಇದು 90 ಡಿಗ್ರಿಗೆ ಸಮ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಲಂಬಕೋನ ತ್ರಿಭುಜ ಆಗಿದೆ, ಹಾಗೂ ಇದು ಲಂಬಕೋನ ಆಗಿದೆ. ಇದನ್ನ ಅವರು ನಮಗೆ ನೀಡಿದ್ದಾರೆ. ಈಗ ನಾವು ಈ 3 ಒಳಕೋನಗಳ ಮೊತ್ತವನ್ನ 90 ಡಿಗ್ರಿ ಪ್ಲಸ್ 90 ಡಿಗ್ರಿ ಮೈನಸ್ ತೀಟಾ ಪ್ಲಸ್ 32 ಡಿಗ್ರಿ, ಇವುಗಳ ಮೊತ್ತ 180 ಡಿಗ್ರಿಗೆ ಸಮ ಅಂತ ಹೇಳಿ ಹೇಳ್ತಾ ಇದ್ದೇವೆ. ಈಗ ನೀವು ಗಮನಿಸಬಹುದು, 90 ಡಿಗ್ರಿ ಪ್ಲಸ್ 90 ಡಿಗ್ರಿ ಅಂತ ಹೇಳಿದ್ರೆ ಅದು 180 ಡಿಗ್ರಿನೇ ಆಗುತ್ತೆ. ಮೈನಸ್ ಥೀಟಾ ಪ್ಲಸ್ 32 ಡಿಗ್ರಿ ಈಕ್ವಲ್ಸ್ 180 ಡಿಗ್ರಿ ಆಗುತ್ತೆ. ಸಮೀಕರಣದ ಎರಡೂ ಬದಿ ನಾನು 180 ಡಿಗ್ರಿಯನ್ನ ಕಳಿತೇನೆ ಅಂತ ಹೇಳಿದ್ರೆ, ಅಥವಾ ಮೈನಸ್ 180 ಡಿಗ್ರಿಯನ್ನ ಸೇರಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆಗ ಸಮೀಕರಣದ ಈ ಬದಿಯಲ್ಲಿ ನಮಗೆ ಉಳಿದುಕೊಳ್ಳುವಂಥದ್ದು ಮೈನಸ್ ತೀಟಾ ಪ್ಲಸ್ 32 ಡಿಗ್ರಿ ಈಕ್ವಲ್ಸ್ 0 ಆಗುತ್ತೆ. ನಾವು ತೀಟಾ ಡಿಗ್ರಿಯನ್ನ ಎರಡು ಕಡೆ ಸೇರಿಸಿದ್ವಿ ಅಂತ ಹೇಳಿದ್ರೆ ಪ್ಲಸ್ ತೀಟಾ ಪ್ಲಸ್ ತೀಟಾ, ಇಲ್ಲಿ ಮೈನಸ್ ತೀಟಾ ಮತ್ತು ಪ್ಲಸ್ ತೀಟಾ ಕ್ಯಾನ್ಸಲ್ ಆಗಿ ನಮಗೆ ಉಳಿದುಕೊಳ್ಳುವಂಥದ್ದು 32 ಡಿಗ್ರಿ ಆಗುತ್ತೆ. ಈ ಬದಿಯಲ್ಲಿ ಉಳಿದುಕೊಳ್ಳುವಂಥದ್ದು 0 ಪ್ಲಸ್ ತೀಟಾ ಅಂತ ಹೇಳಿದ್ರೆ ತೀಟಾ ಆಯಿತು. ಹಾಗಾದರೆ ತೀಟಾನ ಒಂದು ಅಳತೆ ನಮಗೆ ಗೊತ್ತಾಯಿತು, ಅದು 32 ಡಿಗ್ರಿ ಆಗಿದೆ. ಇದು 32 ಡಿಗ್ರಿ ಅಂತ ಹೇಳಿ ಗೊತ್ತಾಯಿತು. ಇನ್ನು ಮತ್ತೊಂದು ವಿಧಾನ ಯಾವುದು ಅಂತ ಹೇಳಿದ್ರೆ, ನೀವು ಗಮನಿಸಬಹುದು, ಇಲ್ಲಿ ಒಂದು ದೊಡ್ಡ ತ್ರಿಭುಜ ಇದೆ. ಮೊದಲಿಗೆ ನಾನು ಆ ದೊಡ್ಡ ತ್ರಿಭುಜವನ್ನ ತೆಗೆದುಕೊಳ್ತಾ ಇದ್ದೇನೆ. ನೀವು ಗಮನಿಸಿದ್ರೆ ಈಗ ಈ ದೊಡ್ಡ ತ್ರಿಭುಜದಲ್ಲಿ ಈ ಒಂದು ಕೋನದ ಅಳತೆಯನ್ನ ನೀಡಿದರೆ ಅದು 90 ಡಿಗ್ರಿ ಆಗಿದೆ. ಹಾಗೆ ಈ ಕೋನದ ಅಳತೆಯನ್ನ ಸಹ ನೀಡಿದರೆ ಅದು 32 ಡಿಗ್ರಿ ಆಗಿದೆ. ಈಗ ಈ ಕೋನದ ಅಳತೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಈ ಕೋನದ ಅಳತೆ ಅಂತ ಹೇಳಿದ್ರೆ, ಈ ಒಂದು ಕೋನದ ಅಳತೆ 90 ಡಿಗ್ರಿ ಆಗಿದೆ. 90 ಡಿಗ್ರಿ ಪ್ಲಸ್ 32 ಡಿಗ್ರಿಯನ್ನ ನಾವು 180ರಿಂದ ಕಳೆದ್ವಿ ಅಂತ ಹೇಳಿದ್ರೆ ಆಗ ನಮಗೆ ಈ ಒಂದು ಕೋನದ ಅಳತೆ ಸಿಗುತ್ತೆ. 90 ಪ್ಲಸ್ 32 ಅಂತ ಹೇಳಿದ್ರೆ ಅದು 122 ಡಿಗ್ರಿ ಆಗುತ್ತೆ. 122 ಡಿಗ್ರಿಯನ್ನ 180ರಲ್ಲಿ ಕಳೆದ್ವಿ ಅಂತ ಹೇಳಿದ್ರೆ 100 ಕ್ಯಾನ್ಸಲ್ ಆಯಿತು. 80ರಲ್ಲಿ 22 ಕಳಿತಾ ಇದ್ದೀವಿ ಅಂತ ಹೇಳಿದ್ರೆ ಅದು 58 ಡಿಗ್ರಿ ಆಗುತ್ತೆ. ಈ ಒಂದು ಕೋನದ ಅಳತೆ 58 ಡಿಗ್ರಿ ಅಂತ ಗೊತ್ತಾಯಿತು. ಈಗ ನಾವು ಈ ಒಂದು ಚಿಕ್ಕ ತ್ರಿಭುಜವನ್ನ ತೆಗೆದುಕೊಳ್ಳೋಣ. ಯಾವುದದು ಅಂತ ಹೇಳಿದ್ರೆ, ಈ ಒಂದು ತ್ರಿಭುಜವನ್ನ ತೆಗೆದುಕೊಂಡ್ರೆ ನಮಗೆ ಈ ಕೋನದ ಅಳತೆ 58 ಡಿಗ್ರಿ ಅಂತ ಗೊತ್ತಾಯಿತು. ಇನ್ನು ಈ ಕೋನದ ಅಳತೆ ಎಷ್ಟು ಅಂತ ನೋಡಿದ್ರೆ ಇದು ಸಹ 90 ಡಿಗ್ರಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇವೆರಡು ಪಾರ್ಶ್ವ ಕೋನಗಳಾಗಿವೆ ಮತ್ತು ಇವು ಪೂರಕ ಕೋನಗಳನ್ನು ಉಂಟು ಮಾಡ್ತಾ ಇದ್ದೇವೆ. ಇದು 90 ಡಿಗ್ರಿ ಇತ್ತು ಅಂತ ಹೇಳಿದ್ರೆ ಇದು ಸಹ 90 ಡಿಗ್ರಿ ಇರುತ್ತೆ, ಲಂಬಕೋನ ಆಗಿದೆ. ಇನ್ನು 180 ಡಿಗ್ರಿಯಲ್ಲಿ 58 ಡಿಗ್ರಿ ಮತ್ತು 90 ಡಿಗ್ರಿಯ ಮೊತ್ತವನ್ನ ಕಳೆದ್ವಿ ಅಂತ ಹೇಳಿದ್ರೆ, ಈಗ ಗಮನಿಸಿ, 180 ಡಿಗ್ರಿಯಲ್ಲಿ 90 ಡಿಗ್ರಿ
ಮತ್ತು 58 ಡಿಗ್ರಿಯ ಮೊತ್ತವನ್ನು ಕಳೆದ್ವಿ ಅಂತ ಹೇಳಿದ್ರೆ 90 + 58 ಅಂತ ಹೇಳಿದ್ರೆ 8 9 5 14 148 ಡಿಗ್ರಿಯನ್ನು ಕಳಿತೀವಿ ಅಂತ ಹೇಳಿದ್ರೆ 100 100 ಕ್ಯಾನ್ಸಲ್ ಆಯಿತು. 80ರಲ್ಲಿ 48 ಅಂತ ಹೇಳಿದ್ರೆ 80ರಲ್ಲಿ 40 ಹೋಯ್ತು ಅಂದರೆ 40 ಮತ್ತೆ 8 ಕಳಿಬೇಕು ಅಂತ ಹೇಳಿದ್ರೆ ಇದು 32 ಡಿಗ್ರಿ ಆಗ್ತಾ ಇದೆ. ಈಗ ಇದು 32 ಡಿಗ್ರಿ ಆಯಿತು ಅಂತ ಹೇಳಿದ್ರೆ ಈ ಕೋನದ ಅಳತೆ ಎಷ್ಟಿದೆ? ಈ ಎರಡೂ ಕೋನಗಳು ಪರಿಪೂರಕ ಕೋನಗಳಾಗಿರೋದ್ರಿಂದ ಈ ಎರಡೂ ಕೋನಗಳ ಮೊತ್ತ 90 ಡಿಗ್ರಿಗೆ ಸಮ ಇರುತ್ತೆ. ಹಾಗಾಗಿ ಈ ಕೋನದ ಅಳತೆ 90 ಡಿಗ್ರಿ ಮೈನಸ್ 32 ಆಗುತ್ತೆ. 90 ಡಿಗ್ರಿಯಲ್ಲಿ 32 ಡಿಗ್ರಿ ಕಳೀತಾ ಇದ್ದೀವಿ ಅಂದರೆ 90ರಲ್ಲಿ 30 ಹೋಯ್ತು ಅಂತ ಹೇಳಿದ್ರೆ 60, 60ಲ್ಲಿ 2 ಕಳೀತಾ ಇದ್ದೀವಿ ಅಂತ ಹೇಳಿದ್ರೆ 58 ಡಿಗ್ರಿ ಆಯಿತು. ಈಗ ಈ ಕೋನದ ಅಳತೆ ಸಹ ನಮಗೆ ಗೊತ್ತಿದೆ, ಅದು 90 ಡಿಗ್ರಿ. ಕಾರಣ ಈ ಒಂದು ಕೋನದ ಅಳತೆ 90 ಡಿಗ್ರಿ ಆಗಿರೋದ್ರಿಂದ. ಇನ್ನು ಈಗ ಈ ವಿಧಾನದಿಂದ ಥೀಟಾದ ಬೆಲೆ ಎಷ್ಟಾಗುತ್ತೆ? 180ರಲ್ಲಿ 58 + 90 ಕಳಿಬೇಕಾಗಿದೆ. ಇಲ್ಲಿ ನೀವು ಗಮನಿಸಬಹುದು, ಆಲ್ರೆಡಿ ನಾವು ಅದನ್ನ ಮಾಡಿದ್ದೇವೆ. ಈ ಒಂದು ತ್ರಿಭುಜದಲ್ಲಿ ಈ ಕೋನವನ್ನು ಕಂಡುಹಿಡುವ ಸಲುವಾಗಿ ಈಗ ನೀವು ಕಂಪೇರ್ ಮಾಡಿದ್ರೆ ಇಲ್ಲಿ 58 ಇದೆ, 58 ಇದೆ, 90 ಇದೆ, 90 ಇದೆ. ಹಾಗಾಗಿ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇರೋದ್ರಿಂದ ಇದು 32 ಆಗಬೇಕಾಗತ್ತೆ. ಅಥವಾ ನೀವು ಈ ರೀತಿಯಾಗಿ 180 ಡಿಗ್ರಿಯಲ್ಲಿ 90 + 58 ಕಳೆದ್ರಿ ಅಂತ ಹೇಳಿದ್ರೆ ಆಗ 32 ಡಿಗ್ರಿ ಬರುತ್ತೆ. ಈ ರೀತಿಯಾಗಿ ಎರಡನೇ ವಿಧಾನದಿಂದ ಸಹ ನೀವು ಥೀಟಾದ ಬೆಲೆಯನ್ನು ಕಂಡುಹಿಡಬಹುದು. ಆದರೆ ನೀವು ಗಮನಿಸಿದ್ರೆ ನಮಗೆ ಮೊದಲನೇ ವಿಧಾನ ಏನು ನಾವು ಅನುಸರಿಸಿದ್ದೀವಿ ಇದು ಅತ್ಯಂತ ಸುಲಭ ವಿಧಾನ ಅಂತ ಅನ್ನಿಸ್ತಾ ಇದೆ. ನೀವು ಇದನ್ನು ಅನುಸರಿಸಬಹುದಾಗಿರುತ್ತೆ.